ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಅಣ್ಣಿಗೇರಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿನ್ನೆ ಸಂಜೆಯಿಂದ ಮಧ್ಯರಾತ್ರಿಯ ತನಕ ಅಪಾರ ಪ್ರಮಾಣದ ಮಳೆ ಸುರಿದಿದೆ. ಅಣ್ಣಿಗೇರಿಯ ವಿವಿಧ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಸಾರ್ವಜನಿಕರಿಗೆ ತೊಂದರೆ ಆಗಿದ್ದು, ಇಂದು ಬೆಳಗ್ಗೆ ಪ್ರಭಾರ ಜಿಲ್ಲಾಧಿಕಾರಿ ಆಗಿರುವಂತಹ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ ಪಾಟೀಲ್ ಅವರು ವಿವಿಧ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಮಳೆ ಹಾನಿ ಪರಿಶೀಲಿಸಿದರು. ಅವರು ಜಿಲ್ಲಾವೃತವಾಗಿರುವ ಅಣ್ಣಿಗೇರಿಯ ಸುರಕೋಡ ಬಡಾವಣೆಗೆ ಭೇಟಿ ಕೊಟ್ಟು ಪರಿಶೀಲಿಸಿದರು. ಬಡಾವಣೆ ನಿವಾಸಿಗಳೊಂದಿಗೆ ಚರ್ಚೆ ಮಾಡಿದ್ರು. ತಹಸೀಲ್ದಾರ್ ಹಾಹು ಪುರಸಭೆ ಅಧಿಕಾರಿಗಳಿಗೆ ಬಡಾವಣೆಯಲ್ಲಿ ನಿಂತಿರುವಂತಹ ನೀರು ಸಂಪೂರ್ಣವಾಗಿ ಹರಿದು ಹೋಗುವಂತೆ ಪರಿಹಾರ ಕ್ರಮ ಕೈಗೊಳ್ಳಲು ಮತ್ತು ಜಲಾವೃತ ದೇಶದ ಮನೆಗಳಲ್ಲಿನ ಸಾರ್ವಜನಿಕರಿಗೆ ಅಗತ್ಯ ನೆರವು ಕೊಡಲು ಸೂಚನೆ ಕೊಟ್ಟಿದ್ದಾರೆ. ಬಡಾವಣೆಯ ಮೂಲ ನಕ್ಷೆಯನ್ನು ಪರಿಶೀಲಿಸಿ ರಾಜಕಾಲುವೆ ಹಾಗೂ ಚರಂಡಿ ಒತ್ತುವರಿಯನ್ನು ತೆರವುಗೊಳಿಸಬೇಕು. ಬಡಾವಣೆಗೆ ಬರುವ ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥಿತ ಯೋಜನೆ ರೂಪಿಸಿ ಕಾಮಗಾರಿ ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಕ್ರಿಯಾ ಯೋಜನೆ ಹಾಗೂ ಪ್ರಸ್ತಾವನೆ ರೂಪಿಸಲು ಅವರು ಅಧಿಕಾರಿಗಳಿಗೆ ನಿರ್ದೇಶನ ಮಾಡಿದರು. ನಂತರ ಅವರು ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ ಪರಿಶೀಲಿಸಿದ್ರು. ಸಾರ್ವಜನಿಕರು ಮಾತನಾಡಿ, ರಸ್ತೆಯ ಪಕ್ಕದಲ್ಲಿ ಒಳಚರಂಡಿ ಕಿರಿದಾಗಿದ್ದು ಧೂಳು ತುಂಬಿ ನೀರು ಹೊರಬರುತ್ತೆ. ಅಣ್ಣಿಗೇರಿ ಪಟ್ಟಣದ ಸುತ್ತಲಿನ ಹಳ್ಳಿಗಳ ಜಮೀನುಗಳ ನೀರು ಪಟ್ಟಣಕ್ಕೆ ಬರುತ್ತೆ. ಇದರಿಂದಾಗಿ ಹೆಚ್ಚು ಹಾನಿ ಆಗ್ತಾ ಇದೆ. ರಾಜಕಾಲುವೆಗೆ ಮಳೆ ನೀರು ಹರಿದು ಹೋಗಲು ಶಾಶ್ವತ ಪರಿಹಾರ ಕೊಡಬೇಕು. ಅಲ್ಲದೆ ರಾಜಕಾಲುವೆಯ ವಿಸ್ತೀರ್ಣವನ್ನು ಅಗಲೀಕರಣ ಮಾಡಬೇಕು ಅಂತ ಪ್ರಭಾರ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಕೂಡ ಮಾಡಿದ್ರು. ಡಿಎಸ್ಎಸ್ ನಗರಕ್ಕೆ ಭೇಟಿ ಕೊಟ್ಟು ಮಳೆ ನೀರು ಹರಿಯುವ ಹಾಗೂ ಒಳಚರಂಡಿ ರಸ್ತೆ ನಿರ್ಮಾಣದ ಬಗ್ಗೆ ಪರಿಶೀಲಿಸಿ ಪುರಸಭೆಯಿಂದ ಕಾಮಗಾರಿ ಕೈಗೊಳ್ಳಲು ಅಗತ್ಯ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಪ್ರಭಾರ ಜಿಲ್ಲಾಧಿಕಾರಿಗಳು ಸೂಚಿಸಿದ್ರು. ಪಟ್ಟಣದ ಸುರಕೋಡ ಬಡಾವಣೆಯಂತೆ ರಾಜರಾಜೇಶ್ವರಿ ನಗರ ಜೆಎಸ್ಎಸ್ ಕಾಲೋನಿಯಲ್ಲಿಯೂ ಕೂಡ ಮಳೆ ನೀರು ನಿಂತಿದೆ. ನಿಂತ ನೀರು ಹರಿದು ಹೋಗಲು ತಾತ್ಕಾಲಿಕವಾಗಿ ಕಾಲುವೆ ತರಹ ವ್ಯವಸ್ಥೆ ಮಾಡಲಾಗಿದೆ ಅಂತ ತಹಸೀಲ್ದಾರ್ ಎಂಜಿ ದಾಸಪ್ಪನವರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮನೆ ಭಾಗಶಃ ಹಾನಿ. ನಿನ್ನೆ ರಾತ್ರಿ ಆಕಸ್ಮಿಕವಾಗಿ ಸುರಿದ ಭಾರೀ ಮಳೆಯಿಂದಾಗಿ ಪಟ್ಟಣದ ಸುಮಾರು 7 ಮನೆಗಳಿಗೆ ಭಾಗಶಃ ಹಾನಿಯಾಗಿದ್ದ ಬಗ್ಗೆ ಅಧಿಕಾರಿಗಳು ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ. ಸಂಬಂಧಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ವರದಿ ಸಲ್ಲಿಸಿದ ತಕ್ಷಣ ಹಾನಿಗೆ ಅನುಗುಣವಾಗಿ ಸರ್ಕಾರದ ನಿಯಮಾನುಸಾರ ಪರಿಹಾರ ಬಿಡುಗಡೆ ಮಾಡಲಾಗುತ್ತೆ ಎಂದು ಸೂಚಿಸಿದರು. ನಿನ್ನೆ ಏಕಾಏಕಿ 87 ಮಳೆ ಆಗಿದ್ದರಿಂದ ಆ ಕಡೆ ಒಂದು ಒಡ್ಡು ಹೊಡೆದು ಇದು ಏಕಾಏಕಿ ನೀರು ಬೆಳಗಿನ ಜಾವ ಬಂದೈತಿ. ಇದು ಮೊದಲಿಂದನೂ ಸ್ವಲ್ಪ ಲೋ ಲೈನ್ ಏರಿಯಾ ಇರೋದ್ರಿಂದ ಇಲ್ಲಿ ಏಕಾಏಕಿ ನೀರು ನುಗ್ಗಿ ತೊಂದರೆ ಆಗಿತ್ತು. ಈ ಮನೆಗಳಿಗೆ ಇರ್ತಕ್ಕಂಥವ್ರಿಗೆ ಏನಾದರೂ ತೊಂದರೆ ಇದೆ ಅಂತೇಳಿ ನಾವು ಸಾಮಾನ್ಯ ತಹಸೀಲ್ದಾರ್ ಸಾಹೇಬರು ನಮ್ಮ ಎಲ್ಲ ಮಾಧ್ಯಮ ಮಿತ್ರರ ಜೊತೆಗೆ ನಮ್ಮ ಈ ಫೈರ್ ಇಲಾಖೆಯ ಅಧಿಕಾರಿಗಳೊಂದಿಗೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡಿದ್ವಿ. ಅವರಿಗೆ ಮನೆಯ ಒಳಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಈ ನೀರನ್ನು ಹೊರಗೆ ಹೋಗ್ಲಿಕ್ಕೆ ಆಗಲೇ ನಾವು ಕ್ರಮ ಕೈಗೊಂಡಿದ್ವಿ. ಇನ್ನೊಂದು 2 ತಾಸಲ್ಲಿ ಇದನ್ನು ನೀರು ಹೊರಗೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಸರ್, ಇದು 10 ವರ್ಷದ ಸಮಸ್ಯೆ ಅಂತ ಅದಾರೆ ಸರ್. ಸಮಸ್ಯೆ ತಾವು ಹೇಳ್ದಂಗೆ ಮೊದಲಿಂದನೂ ಇದೆ. ಆದರೆ ಇದು ಹೊರಗಡೆಯಿಂದ ಏನು ಕೃಷಿ ಜಮೀನಿಂದ ನೀರು ಊರೊಳಗೆ ಬರ್ತೈತಿ, ಆ ನೀರನ್ನು ಹೊರಗೆ ಹೋಗಲಿಕ್ಕೆ ಸ್ವಲ್ಪ ನಿಂತು ಹೋಗ್ತದೆ. ಅದು ನಿಂತು ಹೋಗುವಂಥ ಸಂದರ್ಭದೊಳಗೆ ನಮಗೆ ಹಾನಿ ಮಾಡುವಂಥ ಇದೈತಿ. ಇದಕ್ಕೆ ವಿಶೇಷ ಒಂದು ತಜ್ಞರ ಕಡೆಯಿಂದ ಇದನ್ನು ನೀರನ್ನು ಹೊರಗೆ ಹೋಗಲಿಕ್ಕೆ ಒಂದು ಪ್ಲ್ಯಾನನ್ನು ಮಾಡಿ ಅಣ್ಣಿಗೇರಿ ಪುರಸಭೆ ವತಿಯಿಂದ ಈಗಾಗಲೇ ತಾವು ಬರದ ಸಿದ್ಧತೆಯನ್ನು ಮಾಡ್ಕೊಳಕೈತ್ರಿ. ಈಗ ದಿಢೀರನೇ ಈ ರೀತಿ ಆಗಕ್ಕೆ ಏನು ಕಾಣಿಸ್ತು? ಇದು ಅಕಾಲಿಕ ಮಳೆ ಅದು ನಮ್ಮ ಕೈ ಅಂದಲ್ಲ, ಪ್ರಕೃತಿ ವಿಕೋಪ, ಅದು ದೇವ್ರ ಕೈ ಅಂದು ಅದು ಬಂದೈತಿ. ಅದನ್ನು ಅನುಭವಿಸ್ತಾ ಇದ್ದೀವಿ. ಅದನ್ನು ಫೇಸ್ ಮಾಡಿ ಜನರಿಗೆ ಯಾವುದೇ ರೀತಿಯ ಹಾನಿ ಆಗಲ್ಲಂಗೆ, ತೊಂದರೆ ಆಗಲ್ಲಂಗೆ ನಾವು ತಾಲೂಕು ಆಡಳಿತ ಜೊತೆ ಕೆಲಸ ಮಾಡಾಕ್ತೀವಿ. ಸರ್, ಈಗಾಗಲೇ NDRF ತಂಡವು ಕೂಡ ಬಂದಿದೆ. ಈ ರೀತಿ ಆಗ್ತಿತ್ತಂತ ಅಣ್ಣಿಗೇರಿಯಲ್ಲಿ ಜನ ಮನಸ್ಸಿನಲ್ಲಿ ಇರಲಿಲ್ಲ. ಅಂದರೆ ಇಲ್ಲಿ ಏನು ಈಗ ನೀರು ಸಡನ್ನಾಗಿ ನಿಂತು ಮನೆಯವ್ರಿಗೆ ತೊಂದರೆ ಆಯಿತು, ಅವ್ರಿಗೆ ಆಗಬಾರ್ದು ಅಂತೇಳಿ ನಾವು ನಮ್ಮ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳೊಂದಿಗೆ ಅವ್ರಿಗೆ ಹೋಗಿ ವಿಚಾರಣೆಯನ್ನು ಮಾಡ್ಕೊಂಡು ನಾವೀಗ ಒಂದು ಲೈವಟಿಗೆ ಪರ್ಮಿಷನ್ ಕೊಡಬೇಕಂತ ಸರ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತದೆ, ಹಿಂಗೆ ಇರಬೇಕಂತ ಒಂದು ಒಡ್ಡು ಹೊಡೆದು ಈ ಒಂದು ಬಡಾವಣೆಗೆ ನೀರು ಹುಟ್ಟದೆ. ಈ ನೀರನ್ನು ಈಗಾಗಲೇ ನಾವು ಹೊರಗಡೆ ಕಳಿಸ್ಲಿಕ್ಕೆ ಒಂದು ಈಗ ವ್ಯವಸ್ಥೆ ಮಾಡಿದ್ದೀವಿ. ಇನ್ನೊಂದು 2 ರಿಂದ 3 ತಾಸಿನಲ್ಲಿ ಎಷ್ಟು ಮನೆಗಳ ಸರ್ ನೀರೊಳಗಡೆ ನಿಂತ್ಕೊಂಡಿದ್ದವು? ನೀರು ಒಳಗೆ ಏನು ಹೋಗಿಲ್ಲ. ಅವ್ರ ಕಂಪೌಂಡ್ವರೆಗೂ ನೀರು ಬಂದಿದೆ. ಅದು ಸುಮಾರು ಒಂದು 11 ಮನೆ ಆಗ್ತವೆ. 11 ಮನೆ ನೀರು ಸಹ ಹೊರಗಡೆ ನಿಂತಿದೆ. ಸರ್, ಅವರೆಲ್ಲರೂ ವಿಚಾರಣೆ ಮಾಡಲಾಗಿ ಯಾವುದೇ ನಮ್ಗೆ ತೊಂದರೆ ಇಲ್ಲ, ಬಟ್ ಈ ನೀರನ್ನು ನೀವು ಹೊರಗೆ ಕಳಿಸುವ ಒಂದು ವ್ಯವಸ್ಥೆ ಮಾಡಿರಿ ಅನ್ನೋ ಒಂದು ಅವ್ರ ಬೇಡಿಕೆ ಇದೆ. ಅದನ್ನು ಈಗಾಗಲೇ ಅವ್ರಿಗೆ ಹೇಳಿವಿ. ಮತ್ತು ಅವ್ರಿಗೆ ಯಾವುದೇ ಒಂದು ಜೀವಹಾನಿ ಆಗುವಂಥದ್ದಾಗಲಿ, ಯಾವುದೇ ಒಂದು ದವಸ ಧಾನ್ಯಗಳ ಹಾನಿ ಆಗಿದ್ದು ಆಗಲಿ ಯಾವುದೂ ಒಂದು ಆಗಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿದರು. ಸೊ ಆ ಪ್ರಕಾರ ಈಗ ನಾವು ತಾಲೂಕು ಆಡಳಿತ ಮತ್ತು ಪುರಸಭೆಯಿಂದ ನೆಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ
ಪ್ರಯತ್ನ ಮಾಡ್ತೀವಿ. ಸರ್ ಬಡಾವಣೆ ಎಷ್ಟನೋ ಮತ್ತು ಅನ್ನಿಗೇರಿ ನಗರದೊಳಗೆ ಎಲ್ಲರೂ ಮನೆಗಳು ಬಿದ್ದಿದ್ದಾವೆ ಸರ್. ಅಲ್ಲಲ್ಲೇ ಒಂದು 8 ಮನೆಗಳು ಬಿದ್ದಾವೆ ಈಗಾಗಲೇ. ಆ 8 ಮನೆಗಳಿಗೆ ನಾವು ಮತ್ತು ನಮ್ಮ ರೆವಿನ್ಯೂ ಇಲಾಖೆದವರು ಮತ್ತು ಪುರಸಭೆ ಎಲ್ಲರೂ ಹೋಗಿ ವಿಸಿಟ್ ಮಾಡಿ ಅದಕ್ಕೇನು ನಮ್ಮ ಸರ್ಕಾರದಿಂದ ನಾಮ್ಸ್ ಏನಿತ್ತು ಅದ್ರ ಪ್ರಕಾರ ನಾವು ಪರಿಹಾರವನ್ನು ಕೊಡಲಿ. ಸರ್ ಈಗ ಕುರಿಗಳು ಏನೋ 7 ಕುರಿಗಳು ಈಗ ನಿನ್ನೆನ ಮಳೆಯಿಂದಾಗಿ ಸಿಡ್ಲು ಬಡೋದು 7 ಕುರಿಗಳು ನಮ್ಮ ಅಣ್ಣಿಗಿರಿ ಕುರಿಗಾಯಿ ಇದಾಗ್ಯಾವ. ಇದಕ್ಕಾಗಿ ಇವರು ನಮ್ಮ ವೆಟರ್ನರಿ ಇಲಾಖೆಯವರು PM ರಿಪೋರ್ಟ್ ಮಾಡಿ ಅದನ್ನು ಸಲ್ಲಿಸ್ತಾರೆ. ಅದಕ್ಕೆ ಒಂದು ಕುರಿಗೆ 4,000 ರೂಪಾಯಿ ಅಂತ ನಾವು ಸರ್ಕಾರದಿಂದ ಪರಿಹಾರ ಕೊಡಲಿಕ್ಕೆ ಅದೇ ಒಂದು ಬಡಾವಣೆ ಎಲ್ಲ ಬಡಾವಣೆ ಶಾಶ್ವತ ಪರಿಹಾರ ಯಾವ ಇಲ್ಲ ಸ್ವಲ್ಪ ಪ್ಲಾನಿಂಗು ಕೂಡ ಇಶ್ಯೂ ಇರ್ತದೆ. ಯಾವಾಗ ಲೇಔಟ್ ಹೊಸದಾಗೂ ಕಟ್ತೀವೋ ನಾವು ಇದೆಲ್ಲ ಹಳೆ ಲೇಔಟ್ಸ್ ಇದ್ದಾವೆ. ಕೆಲವು ಕಡೆ ತೆಗ್ಗು ಪ್ರದೇಶದಲ್ಲಿ ಈ ರೀತಿ ಲೇಔಟ್ಸ್ ಇದ್ದರೆ ಆವಾಗ ಶಾಶ್ವತವಾಗಿ ಬೇರೆ ಬೇರೆ ಪ್ರದೇಶದಿಂದ ಮಳೆ ನೀರೇನು ಬರ್ತದೆ ಸ್ಟ್ರಾಂಗ್ ಡ್ರೈನ್ ಇರ್ತೀವಿ ನಾವು ಅದಕ್ಕೂ ಮೊದಲು ತೆಗ್ಗು ಪ್ರದೇಶದಲ್ಲಿ ನುಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಆವಾಗ ನಾವು ಏನಿದೆ ಎಲ್ಲ ಡ್ರೈನ್ಸ್ ಎಲ್ಲ ಮಾಡಿಕೊಂಡು ನ್ಯಾಚುರಲ್ ಆಗಿ ಎಲ್ಲಿಂದ ನೀರಿದ್ದು ಫ್ಲೋ ಇರ್ತದೆ ಸೊ ಆ ಫ್ಲೋ ಪ್ರಕಾರ ಅದು ಹೋಗಬೇಕಾಗ್ತದೆ. ಇದೆಲ್ಲ ಸ್ಟ್ರಾಂಗ್ ಡ್ರೈನ್ ಮಾಡಿಕೊಡೋಕ್ಕೆ ದುಡ್ಡದು ಕೂಡ ಬೇಕಾಗ್ತದೆ, ನಮಗೆ ಜಾಸ್ತಿ ಬೇಕಾಗ್ತದೆ. ಸೊ ಅದರಲ್ಲಿ ಎಷ್ಟು ಎಸ್ಟಿಮೇಟ್ ಆಗ್ತದೆ ಅಂತಲೇ ತೊಗೊಂಡು ನಾವು ಅದನ್ನು ಕಳಿಸ್ತೀವಿ. ಅದರ ಜೊತೆಗೆ ಇಲ್ಲಿ NHದು ಕೂಡ ಇಶ್ಯೂ ಇದೆ ಅಂತಲೇ ಮಾಹಿತಿ ಇದೆ. ಆಮೇಲೆ ಕೆಡಿಪಿನಲ್ಲಿ ಕೂಡ ಚರ್ಚೆ ಆಗಿತ್ತು ಲಾಸ್ಟ್ ಟೈಮು. ಅಲ್ಲಿ ಏನು ಸರ್ವಿಸ್ ರೋಡ್ ಇಲ್ಲಿ ಮಾಡ್ತಾಯಿದ್ದಾರೆ, ಅಲ್ಲಿ ಡ್ರೈನು ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಅಂದರೆ ದೊಡ್ಡ ವೆಂಟ್ ಬಿಡಬೇಕಾಗ್ತದೆ. ಅದಕ್ಕೂ ಅದು ಬಿಟ್ಟಿದ್ರೆ ಕೂಡ ಕೆಲವೊಂದು ಪಾರ್ಟ್ ಆಫ್ ನೀರು ಅಲ್ಲಿ ಡೈವರ್ಟ್ ಆಗಿಬಿಡ್ತದೆ. ಸೊ ಆ ಕಡೆ ಮತ್ತೆ ಈಗ ಹೋಗ್ತಾ ಇದ್ದೀನಿ, ಅಲ್ಲಿಂದ ಹೋಗಿ ಮತ್ತೆ ಪೀಳಿಗೆ ಕರೆಸಿ ಅವರಿಗೆ ಮಾತಾಡಿಕೊಂಡು ಇದರ ಶಾಶ್ವತ ಪರಿಹಾರ ಸಾಲ್ವ್ ಮಾಡ್ಕೊಳ್ತೀವಿ. ಸಾಯಂಕಾಲ 7 ಗಂಟೆ ಅಂತ ಬೆಳಗಿನ ಜಾವ. ಹೌದು, ಮಳೆನೂ ಜಾಸ್ತಿ ಬಂದಿದೆ ನೋಡಿ. ಈಗ ಪೂರ್ತಿ ಮಳೆಗಾಲ ಎಷ್ಟೊಂದು ಈ ಪರಿಸ್ಥಿತಿ ಬಂದಿರುತ್ತೆ. ಕಡಿಮೆ ಶಾರ್ಟ್ ಟೈಮ್ನಲ್ಲಿ ಜಾಸ್ತಿ ಪ್ರವಾಹ ಬಂದಿದ್ರೆ ನೀರು ಹೋಗ್ಲಿಕ್ಕೆ ಕೂಡ ಕೆಲವು ಕಡೆ ದಾರಿ ಇರಲ್ಲ. ಇದು ಕಾರಣದಿಂದನೂ ಕೂಡ ನಾರ್ಮಲ್ ಏರಿಯಾನಲ್ಲಿ ಕೂಡ ನೀರು ನುಗ್ಗಬಹುದು. ಸೊ ಅದನ್ನು ಪ್ರಮಾಣ ಕೂಡ ಎಷ್ಟು ಇರ್ತದೆ ಮಳೆದು ಅದು ಕೂಡ ನಾವು ನೋಡಬೇಕಾಗ್ತದೆ. ಸೊ ನಿನ್ನೆ ಜಾಸ್ತಿ ಮಳೆ ಬಂದಿದೆ, ಯಾಕೆಂದರೆ ಪೂರ್ತಿ ಮಳೆಗಾಲದಲ್ಲಿ ಇಲ್ಲಿ ಬಂದಿರಲಿಲ್ಲ. ಬಟ್ ಯಾವಾಗ ಕಡಿಮೆ ಟೈಮ್ನಲ್ಲಿ ಜಾಸ್ತಿ ಅಮೌಂಟ್ ಮಳೆ ಬಂದಿದೆ ಸೊ ಆವಾಗ ಕೂಡ ಈ ರೀತಿ ಸಮಸ್ಯೆ ಬರ್ತದೆ. ಸೊ ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕೊಡೋಣ. ಇದರಲ್ಲಿ ಡ್ರೈನ್ದು ಹೊಸ ಡ್ರೈನ್ ಏನಾದರೂ ಮಾಡಿಕೊಡೋಕ್ಕೆ ಅಥವಾ ಎಕ್ಸಿಸ್ಟಿಂಗ್ ಡ್ರೈನ್ಗೆ ವೈಡ್ ಮಾಡಿಕೊಂಡು ಅದನ್ನು ಕೂಡ ನೀರು ಪಾಸ್ ಆಗಲಿಕ್ಕೆ ವ್ಯವಸ್ಥೆ ಮಾಡಿಕೊಡೋಕ್ಕೆ ಈಗ ಪ್ಲಾನಿಂಗ್ ಎಲ್ಲ ಮಾಡ್ತಾರೆ. ಈಗ ತ್ವರಿತವಾಗಿ ಮನೆಗಳ ರಾತ್ರಿ ಭಾರಿ ಮಳೆಯಿಂದಾಗಿ ಗುಡುಗು ಸಿಡಿಲು ಇತ್ತು. ಪಟ್ಟಣದ ಹೊರವಲಯದಲ್ಲಿ ಇದ್ದಂತಹ ಅಣ್ಣಿಗೇರಿ ಕುರಿಗಾಹಿ ಮಲ್ಲಪ್ಪ ಬೆಳ್ಳಿಕೊಪ್ಪ ಅವರ 8 ಕುರಿಗಳು ಸಿಡಿಲು ಬಡಿದು ಮರಣ ಹೊಂದಿದೆ ಎಂದು ಪ್ರಾಥಮಿಕ ವರದಿ ಸಲ್ಲಿಕೆಯಾಗಿದೆ. ಪಶು ವೈದ್ಯಾಧಿಕಾರಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದು, ಅಂತಿಮ ವರದಿ ಸಲ್ಲಿಸಿದ ತಕ್ಷಣ ಸತ್ತಿರುವ ಕುರಿಗಳ ಮಾಲೀಕರ ಖಾತೆಗೆ ಪರಿಹಾರ ಹಣ ಜಮೆ ಮಾಡಲಾಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮಳೆಗೆ ಕೊಚ್ಚಿ ಹೋದ ಸಂಪರ್ಕ ಸೇತುವೆ. ಅಣ್ಣಿಗೇರಿ ತಾಲೂಕಿನ ಸೈದಾಪುರ ಮತ್ತು ಹೊಸಳ್ಳಿ ಸಂಪರ್ಕಿಸುವ ಹೊರೆಹಳ್ಳದ ಕಿರು ಸೇತುವೆ ನೆನೆ ಸುರಿದ ಭಾರೀ ಮಳೆಗೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಇದು ಜಿಲ್ಲಾ ಪಂಚಾಯತ್ ರಸ್ತೆಯಾಗಿದ್ದು, ಸೇತುವೆ ನಿರ್ಮಾಣಕ್ಕೆ ತಕ್ಷಣ ಕ್ರಿಯಾ ಯೋಜನೆ ರೂಪಿಸಿ ಸಲ್ಲಿಸುವಂತೆ ಅವರು PRED ಇಂಜಿನಿಯರ್ಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಅಜಿತ್ ದೇಸಾಯಿ, ಅಣ್ಣಿಗೇರಿ ತಹಸೀಲ್ದಾರ್ ಆದ MG ದಾಸಪ್ಪನವರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ IA ಬಡೇಖಾನ್, ಪುರಸಭೆ ಮುಖ್ಯಾಧಿಕಾರಿ YG ಗದ್ದಿಗೌರು ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.